ಸಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ಬನ್ನಿ. ಸಬ್ಬಸಿಗೆ ಸೊಪ್ಪು ವಾಶ್ ಮಾಡ್ಕೊಬೇಕಂತ ನೆನೆಸಿಟ್ಕೊಂಡಿದ್ದೀನಿ. ಅದು ನೀರು ಬಿಡಬೇಕು ಅಂತ, ಮಣ್ಣಿನ ನೀರು ಬಿಡಬೇಕು ಅಂತ. ಹಾಗೆ ಲಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸು 2 ತೊಗೊಂಡಿದ್ದೀನಿ, ಸಿಗ್ದು ಇಟ್ಕೊಂಡಿದ್ದೀನಿ. ಒಣಮೆಣಸು ಬೇಕಾದರೂ ಹಾಕ್ಕೊಬೋದು ಜೊತೆಗೆ. ಖಾರ ನೋಡ್ಕೊಂಡು ಹಾಕ್ಕೊಬೋದು, ಖಾರ ತಿನ್ನೋರಿಗೆ ಹಾಕ್ಕೊಬೋದು. ಹಾಗೆ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಅರಿಶಿನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಟೊಮಟೊ, ಈರುಳ್ಳಿ ಏನು ಬೇಡ. ಟೊಮಟೊ ಈರುಳ್ಳಿ ಹಾಕ್ತಾಯಿಲ್ಲ, ಓಕೆನಾ. ಒಂದು ಬಾಣಲೆಯಲ್ಲಿ ಎಣ್ಣೆ, ಸಾಸಿವೆ, ಶೇಂಗಾ ಫ್ರೈ ಮಾಡ್ಕೊಬೇಕು. ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣಸು ಸಿಗ್ದಿಟ್ಕೊಂಡಿದ್ದು, ಹಾಗೆ ಕರಿಬೇವಿನ ಸೊಪ್ಪು, ಅರಿಶಿನ ಹಾಕ್ಕೊಳ್ತೀವಿ. ಆಮೇಲೆ ಫ್ರೈ ಮಾಡ್ಕೊಂಡಾಮೇಲೆ ಸಬ್ಬಸಿಗೆ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪು ಫ್ರೈ ಆಗಬೇಕು ಚೆನ್ನಾಗಿ. ಒಂದು ಸ್ವಲ್ಪ ನೀರು ಚಿಂಚಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಏನೋ ಹಾಕ್ಕೊತಾ ಇದ್ದೀನಿ. ಆಮೇಲೆ ಬೇಕಾದರೆ ಅನ್ನ ಕಲಿಸ್ಮೇಲೆ ಹಾಕ್ಕೊಬೋದು, ಕಮ್ಮಿ ಅನಿಸಿದ್ರೆ. ಫ್ರೈ ಮಾಡ್ಕೊಂಡಾದ್ಮೇಲೆ ನಿಂಬೆಹಣ್ಣಿನ ರಸ ಹಾಕ್ಕೊಬೇಕು. ಸೊಪ್ಪಿನ ನೀರು ಬಿಟ್ಕೊಂಡ್ಮೇಲೆ ಆಮೇಲೆ ನಿಂಬೆಹಣ್ಣಿನ ರಸ ಹಾಕ್ಕೊಬೇಕು. ಆಮೇಲೆ ಅನ್ನ ಮಾಡ್ಕೊಂಡಿದ್ದೆನಲ್ಲ, ಹಾಗೆ ಗೊಜ್ಜು ರೆಡಿ ಇದೆ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅನ್ನ ಹಾಕಿ ಕಲಿಸ್ಬೇಕು. ತುಂಬ ಚೆನ್ನಾಗಾಗತ್ತೆ ಟೇಸ್ಟ್ ಮಾತ್ರ. ನೀವು ಟ್ರೈ ಮಾಡಿ. ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಮಕ್ಕಳಿಗೆ ಸ್ಕೂಲಿಗೆಲ್ಲ ಕಳ್ಸೋಕ್ಕೆ ಚೆನ್ನಾಗಾಗತ್ತೆ, ಲಂಚ್ ಬಾಕ್ಸಿಗೆಲ್ಲ. ದೊಡ್ಡವ್ರಿಗೂ ಅಷ್ಟೇ ಚೆನ್ನಾಗಾಗತ್ತೆ. ಸಡನ್ ಅಂತ ಮಾಡಿಬಿಡ್ಬೋದು. ರೆಡಿಯಾಗಿದೆ ಚಿತ್ರಾನ್ನ. ದಿನ ಒಂದೇ ಥರ ತಿಂದು ಬೋರಾಗಿರುತ್ತೆ. ಈ ಥರ